ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಲ್ಲಿ ವಾರ್ ಎಫೆಕ್ಟ್ ಅನ್ನದಾತರಿಗೆ ಸಂಕಷ್ಟ ಹೆಚ್ಚಾಗಿಬಿಟ್ಟಿದೆ. ಈಗ ವಿದೇಶಕ್ಕೆ ಟೊಮ್ಯಾಟೊ ರಫ್ತು ಸ್ಥಗಿತ ಆಗಿದ್ರಿಂದ ಪಾಪ ರೈತರು ಗೋಳಾಡ್ತಾ ಇದ್ದಾರೆ, ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾರುಕಟ್ಟೆಗೆ ಸಾಗಣೆ ಮಾಡದೆ ಗಿಡದಲ್ಲೇ ಟೊಮ್ಯಾಟೊ ಹಾಳಾಗ್ತಾ ಇದೆ, ಕೊಳಿತಾ ಇದ್ದಾವೆ. ಜಾನುವಾರುಗಳಿಗೆ ಆಹಾರವಾಗಿದೆ ಈಗ ಕೆಂಪು ಸುಂದರಿ. ಬಸವ ಕಲ್ಯಾಣ ತಾಲೂಕಿನ ಬೇಟಬಾಲಕುಂದ ಗ್ರಾಮದ ರೈತರಿಗೆ ಸಂಕಷ್ಟ ಎದುರಾಗಿದೆ. ಯುದ್ಧದ ಪೂರ್ವದಲ್ಲಿ ಪ್ರತಿ ಕೆಜಿಗೆ 30 ರಿಂದ 40 ರೂಪಾಯಿ ಬೆಲೆ ಇತ್ತು. ಸದ್ಯ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ 3-4 ರೂಪಾಯಿ ಬೆಲೆ ಇದೆ. ನೋಡಿ ಹೆಂಗಿದೆ ಪರಿಸ್ಥಿತಿ. ಯುದ್ಧದಕ್ಕಿಂತ ಮುಂಚೆ 30 ರಿಂದ 40 ರೂಪಾಯಿ ಬೆಲೆ ಇತ್ತು ಒಂದು ಕೆಜಿಗೆ. ಈಗ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ 3 ರೂಪಾಯಿ ಇಲ್ಲ 4 ರೂಪಾಯಿ ಆಗಿದೆ ಅಂತೆ. ಅಯ್ಯೋ ದೇವ್ರೆ, ಇದರಿಂದ ಮಾಡಿದ್ದ ಖರ್ಚು ಕೂಡ ಕೈಗೆ ಬರ್ತಾ ಇಲ್ಲ ಅಂತ ಹೇಳಿ ಪಾಪ ರೈತರು ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅದೇ ಇರಾನ್ ಇರಾಕ್ ಅವೆಲ್ಲ ಯುದ್ಧ ಸಲುವಾಗಿ ನಮ್ಮದೆಲ್ಲ ಎಕ್ಸ್ಪೋರ್ಟ್ ಮಾಲ್ ಆಗೋದಿಲ್ಲ ಸರ್. ಅದ್ರ ಸಲುವಾಗಿ ನಮ್ಮ ಮಾಲ್ ಏನದ ಅಂದ್ರೆ ಲೋಕಲ್ಗೆ ಯಾರು ತೊಗೊಂಬಂಗಿಲ್ಲ. ಒಳ್ಳೆ ಕ್ವಾಲಿಟಿದು ಮಾಲ್ ಏನಾದ್ರು ಎಕ್ಸ್ಪೋರ್ಟ್ ಇಂಪೋರ್ಟ್ ಆಯ್ತಿತ್ತು, ಅದೆಲ್ಲ ಬಂದಾಗಿ ಸಲುವಾಗಿ ರೇಟ್ ಇಲ್ಲ ಸರ್ ಮಾರ್ಕೆಟ್. 30 ರೂಪಾಯಿ 40 ರೂಪಾಯಿ 50 ರೂಪಾಯಿ ಕೆ ಜಿ ಹೋಯ್ತಿತ್ತು. ಇವತ್ತು 3 ರೂಪಾಯಿ 4 ರೂಪಾಯಿ ಕೆ ಜಿ ನಡೆದವು ಸರ್. ಹಾಂ, 1 ಕ್ಯಾರೆಟ್ 100 ರೂಪಾಯಿ 90 ರೂಪಾಯಿ 60 ರೂಪಾಯಿ ಹೊಂಟದ 1 ಕ್ಯಾರೆಟ್ಗೆ. ಪೈಲೆ ಎಷ್ಟಿತ್ತು ರೀ? 1 ಕ್ಯಾರೆಟ್ 400 500 600 700 800 1000 ತನಕ ಹೋಗ್ಯದ ಸರ್. ಈಗ ನಿಂಬಲ್ಲಿಂದ ಎಷ್ಟು ಹೋಗ್ಯದಂತ ಒಳ್ಳೆ? ಈಗ ಒಂದು ಒಳ್ಳೇದು ಏನೂ ಹೋಗಿಲ್ಲ ಸರ್. ಈ ಹೊಸ 100 ಮ್ಯಾಗೆ ಹೋಗಿಲ್ಲ ಒಟ್ಟು 100. ಹಾಂ, 100 ರೂಪಾಯಿ ಕ್ಯಾರೆಟ್ ಮ್ಯಾಗ ಹೋಗಿಲ್ಲ. ಹಾಂ, ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದೆ ಇರಾನ್ ಅಮೆರಿಕ ವಾರ್. ಹರ್ಮುಜ್ ಜಲಸಂಧಿಗೆ ದಿಗ್ಬಂಧನ ಹಾಕಿದೆ ಅಮೆರಿಕ. ಅಮೆರಿಕದ 15ಕ್ಕೂ ಹೆಚ್ಚು ಯುದ್ಧ ನೌಕೆಗಳು ನಾಕಾಬಂದಿ ಹಾಕಿದ್ದಾವೆ. ದಿನದಿಂದ ದಿನಕ್ಕೆ ಇರಾನ್ ಅಮೆರಿಕ ವಾರ್ ತೀವ್ರಗೊಳ್ತಾ ಇದೆ. ಹರ್ಮುಜ್ ಜಲಸಂಧಿಗೆ ದಿಗ್ಬಂಧನವನ್ನ ಹಾಕಿದೆ ಈಗ ಅಮೆರಿಕ. ಅಮೆರಿಕದ 15ಕ್ಕೂ ಹೆಚ್ಚು ಯುದ್ಧ ನೌಕೆಗಳಿಂದ ನಾಕಾಬಂದಿ ಹಾಕಲಾಗಿದೆ. ಅಮೆರಿಕ ದಿಗ್ಬಂಧನದಿಂದ ಇರಾನ್ಗೆ ಭಾರಿ ನಷ್ಟ ಉಂಟಾಗಲಿದೆ. ಸಮುದ್ರದಲ್ಲೇ ಇರಾನ್ನ ಹಡಗುಗಳು ಸಿಲುಕಿಕೊಂಡಿದ್ದಾವೆ. ಇರಾನ್ಗೆ ಒಂದೇ ಒಂದು ದಿನಕ್ಕೆ 4,000 ಕೋಟಿ ಲಾಸ್ ಆಗಿದೆ. ತೈಲ ಸಾಗಾಟ ಮಾಡಲಾಗದೆ ಇರಾನ್ಗೆ ನಷ್ಟ ಅಂತ ವರದಿ ಆಗಿರೋದು. ನೋಡಿ, ಈಗಾಗಲೇ ಅಮೆರಿಕ ಎಚ್ಚರಿಕೆಯನ್ನ ಕೊಟ್ಟಿತ್ತು ಇರಾನ್ಗೆ. ಪಾಕಿಸ್ತಾನದಲ್ಲಿ ಸಂಧಾನ ಮಾತುಕತೆ ಆಯ್ತಲ್ಲ, ಅಕಸ್ಮಾತ್ ಆಗದೇನಾದರೂ ಫೇಲ್ ಆದರೆ ನಾವು ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತೀವಿ, ಅದರಲ್ಲಿ ನಿಮಗೆ ಬುದ್ಧಿ ಕಲಿಸದೆ ಬಿಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿತ್ತು. ಹರ್ಮುಜನ್ನ ವಶಕ್ಕೆ ಪಡೆದುಕೊಳ್ತೀವಿ ಅಂತ ಅಮೆರಿಕ ಹೇಳಿತ್ತು. ಅದರಂತೆ ಈಗ ಅಮೆರಿಕದ 15ಕ್ಕೂ ಹೆಚ್ಚು ಯುದ್ಧ ನೌಕೆಗಳು ಬಂದಿದ್ದಾವೆ, ನಾಕಾಬಂದಿ ಹಾಕಿಬಿಟ್ಟಿದ್ದಾವೆ. ಅಮೆರಿಕ ದಿಗ್ಬಂಧನದಿಂದ ಇರಾನ್ಗೆ ದೊಡ್ಡ ನಷ್ಟ ಉಂಟಾಗ್ತಾ ಇದೆ.